ಗೌರಿ ಪುತ್ರಂ ವಿನಾಯಕಂ ಪ್ರಣಮ್ಯ ಶಿರಸಾ ದೇವಂ ಗೌರಿ ಪುತ್ರಂ ವಿನಾಯಕಂ ಭಕ್ತಾವಾಸಂ ಭಕ್ತಾವಾಸಂ ಸ್ಮರೆ ನಿತ್ಯಂ ಆಯುಷ್ಕಾಮಾರ್ಥ ಸಿದ್ಧಯೇ devotees, your knees down to God. He stands up for you. Your knees down to God. He stands up for you, and He stands up for you. No one against stand you. No one against stand you. No one against stand you. ಒಂದೇ ಭಕ್ತಿದ ತತ್ವ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಾ ನಿಮಗೆಂಬ ಹರಿಸುಲಭನೋ 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 ತನ್ನವರನು ಅರೆಗಳಿಗೆ ಬಿಟ್ಟಗಲನೋ ಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಭವದೊಳಗೆ ಮಲಗಿ ಪರಮಾದರದಿ ಹಾಡಲು ಕುಳಿತು ಕೇಳ್ತಾನಂತೆ ಭಗವಂತ. ಆ ನಾರಾಯಣ ವೀರ ನಾರಾಯಣ ಕುಳಿತು ಕೇಳ್ತಾನಂತೆ. ಮಲಗಿ ಪರಮಾದರದಿ ಹಾಡಿದ್ದು ಯಾರು? ಭೀಷ್ಮಾಚಾರ್ಯರು. 18 ದಿನ ನಡೆದಂತಹ ಮಹಾಭಾರತ ಯುದ್ಧ 10ನೇ ದಿವಸದಲ್ಲಿ ಭೀಷ್ಮರ ಅವಸಾನಾಗಿದೆ. ಅವಾಗ ಸರಳ ಮಂಚದಲ್ಲಿ ಅವರು ಮಲಗಿದ್ದಂತಹ ಸಮಯದಲ್ಲಿ ಭಗವಂತ ಕೃಷ್ಣ ಬಂದಿದ್ದಾನೆ. ಕೃಷ್ಣ ಬಂದು ತಲೆಯನ್ನ ನೇವರಿಸಿದ್ದಾನೆ. ಮಲಗಿದ್ದಾರೆ ಭೀಷ್ಮಾಚಾರ್ಯ. ಆವಾಗ ಅವರಿಗೆ ಮುಕ್ತಿಯನ್ನ ಕೊಟ್ಟಿದ್ದಾನೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಲ್ತರೆ ನಲಿವ. ಕುಳಿತು ಹಾಡಿದ್ದಾರೆ ಯಾರು? ಭಕ್ತ ಪುಂಡಲೀಕ. ತನ್ನ ತಂದೆ ತಾಯಿಯರ ಸೇವೆಗಿಂತ ಬೇರೆ ಸೇವೆ ಇಲ್ಲ ಅಂತ ಭಾವಿಸಿದವ ವಿಠ್ಠಲ ಬಂದಾಗ ಆ ಇಟ್ಟಿಗೆಯನ್ನ ತೆಗೆದು ಅಲ್ಲಿ ಬಿಸಾಡಿದ್ದಾನೆ. ಅಲ್ಲಿಗೆ ನಿಂತಿದ್ದಾನೆ ವಿಠ್ಠಲ. ನಿಂತರೆ ನಲಿವ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವರ ಮಗ ಭಕ್ತ ಪ್ರಹ್ಲಾದ. ತಂದೆಯ ಉಪಟಳವನ್ನು ತಾಳಲಾರದೆ ಆವಾಗ ಎದ್ದು ನಿಂತಿದ್ದಾನೆ. ಆವಾಗ ಭಗವಂತ ಕಂಬದಿಂದ ಒಡೆದು ಬಂದಿದ್ದಾನೆ. ನಲಿದರೆ ಒಲಿವೆ ನಲಿದರೆ ಆವಾಗ ಆವಾಗ ಭಗವಂತನ ದರ್ಶನಕ್ಕಾಗಿ ಭಕ್ತರು ನಾರದರು ಆವಾಗ ಆವಾಗ ಭಗವಂತನನ್ನು ಮೊರೆ ಹೊಕ್ಕಿದ್ದಾರೆ. ಆವಾಗ ಅವರಿಗೆ ನಲಿತಿದ್ದಾನೆ. ಅದಕ್ಕೆ ಜಗನ್ನಾಥ ದಾಸರು ಇದನ್ನೇ ಹೇಳಿದು ಪರಗಿ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಾ ನಿಮಗೆಂಬ ಹರಿ ಸುಲಭನೋ ತನ್ನವರನು ಅರೆಗಳಿಗೆ ಬಿಟ್ಟಗಲನೋ. ಮಾಧವನ ಒಲಿಸಲರಿಯದೆ ನಾವನ್ನು ಒಲಿಸ್ಲಿಕ್ಕೆ ಗೊತ್ತಿಲ್ಲ. ಅದಕ್ಕಾಗಿ ನಾವು ನವವಿಧ ಭಕ್ತಿಯನ್ನ ಆಚರಣೆ ಮಾಡಬೇಕಂತ ಒಂದು ಇಲ್ಲಿ ದಾಸರು ವಿನಂತಿ ಮಾಡಿದ್ದಾರೆ. ಶ್ರವಣಂ ಕೀರ್ತನಂ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಭಗವಂತನ ಕುರಿತಾಗಿ ನಾವು ಕೇಳಬೇಕಂತೆ. ಭಗವಂತನ ಗುಣಗಾನವನ್ನೇ ಮಾಡಬೇಕು. ಪರಮೋಪಕಾರಿಯಾದಂತಹ ಆತನನ್ನ ಸ್ಮರಿಸಿಕೊಂಡಿರಬೇಕು. ಜಗತ್ ಪ್ರಭುವಾದ ಆತನ ಪಾದ ಸೇವಿಸಬೇಕು. ಆತನ ಅರ್ಚನೆ ಪೂಜೆ ಎಂದೇ ಸರಿ. ಸರ್ವ ವಂದ್ಯನಾದ ಆತನನ್ನು ನಮಸ್ಕರಿಸಬೇಕು. ನಾವೆಲ್ಲರೂ ಆತನ ದಾಸಾನುದಾಸರು. ಜನ್ಮ ಜನ್ಮಾಂತರಗಳಲ್ಲೂ ಅವನೇ ನಮ್ಮ ಸಖ, ಅವನೇ ನಮ್ಮ ಸ್ನೇಹಿತ. ಇದುವೇ ನವವಿಧ ಭಕುತಿ. ನವವಿಧ ಭಕುತಿ 10 ಅವತಾರಗಳು ಭಗವಂತನದು ಎಲ್ಲ ಭಕ್ತರಿಗಾಗಿ ಆಗಿದೆ. ಭಕ್ತಿಗೆ ಸತಿಯಾದೆ, ಭಕ್ತಿಗೆ ಪತಿಯಾದೆ,
ಭಕ್ತಿಗೆ ಸತಿಯಾದೆ, ಭಕ್ತಿಗೆ ಪತಿಯಾದೆ, ಭಕ್ತಗೆ ಸುಖವಾದೆ, ಭಕ್ತಿಗೆ ಸಕನಾದೆ. ಅರ್ಜುನನಿಗೆ ಸಕನಾಗಿದ್ದಾನೆ ಭಕ್ತಿಗಾಗಿ. ಭಕ್ತಿಗೊಲಿದು ಬಹುಸತಿಯರ ಕೂಡಿದೆ, ಭಕ್ತಿಗೆ ಶಬರಿ ತಂದಿದ್ದ ಹಣ್ಣ ಸವಿದೆ. ಭಕ್ತಿಗಾಗಿ ಎಲ್ಲವೂ ಮಾಡಿದ್ದು ಭಗವಂತ ಭಕ್ತಿಗಾಗಿ. ರಾಮ ಅವತಾರದಲ್ಲಿ ಆ ಶಬರಿ ತಂದಿದ್ದಂತಹ ಹಣ್ಣನ್ನು ಸೇವಿಸಿದ್ದಾನೆ ಭಗವಂತ ಶ್ರೀರಾಮಚಂದ್ರ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ಭಕ್ತಿಯನ್ನು ಮಾಡಬೇಕು. ಭಕ್ತರ ಮಾತನ್ನು ಉಳಿಸಲು, ಭಕ್ತರ ಮರ್ಯಾದೆಯನ್ನ ಕಾಪಾಡಲು ಶಸ್ತ್ರವನ್ನೇ ಹಿಡಿಯುವುದಿಲ್ಲ ಅಂತ ಹೇಳಿದಂತ ಶ್ರೀಕೃಷ್ಣ ಮತ್ತೆ ಶಸ್ತ್ರವನ್ನು ಹಿಡಿದಿದ್ದಾನೆ ಮಹಾಭಾರತದಲ್ಲಿ. ಹಾಗೆ ಭಗವಂತನಲ್ಲಿ ಈ ಪ್ರಾರ್ಥನೆಯನ್ನ ನಾವು ಮಾಡಬೇಕು. ನಂದ ತನಯ ಗೋವಿಂದನ ಭಜಿಪುದ ಅಂದವಾದ ಮಿಟಾಯೇ. ನಂದ ತನಯ ಗೋವಿಂದನ ಭಜಿಪುದ ಅಂದವಾದ ಮಿಟಾಯೇ. ಬಂಧಗಳನ್ನು ಪವರೋಗಗಳೆಲ್ಲವ, ಬಂಧಗಳನ್ನು ಪವರೋಗಗಳೆಲ್ಲವ ನಂದಿಪುದಿ ಮಿಟಾಯೇ. ನಂದ ತನಯ ಗೋವಿಂದನ ಭಜಿಪುದ ಅಂದವಾದ ಮಿಟಾಯೇ. ಜಪ ತಪ ಸಾಧನಗಳ ಬಲು ಅಪರೂಪದ ಮಿಟಾಯೇ. ಜಪ ತಪ ಸಾಧನಗಳಿಗಿಂತಲೂ ಬಲು ಅಪರೂಪದ ಮಿಟಾಯೇ. ತ್ರಿಪುಣಮತಿಗಳಿಗೆ ತ್ರಿಪುಣಮತಿಗಳಿಗೆ ಸಾಧ್ಯವಿಲ್ಲದೀಗ, ತ್ರಿಪುಣಮತಿಗಳಿಗೆ ಸಾಧ್ಯವಿಲ್ಲದೀಗ ಪುರಂದರ ವಿಠಲ ಮಿಟಾಯೇ. ನಂದ ತನಯ ಗೋವಿಂದನ ಭಜಿಪುದ ಅಂದವಾದ ಮಿಟಾಯೇ. ನಂದ ತನಯ